ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ A1 ಪವಿತ್ರ ಗೌಡಗೆ ಕೊನೆಗೂ ಮನೆಯೂಟ ಲಭ್ಯವಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ವಾರಕ್ಕೊಮ್ಮೆ ಮನೆಯ ಊಟವನ್ನು ನೀಡೋದಕ್ಕೆ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಇದರ ಜೊತೆಗೆ ನಾಗರಾಜ್ ಹಾಗೂ ಕೂಡ ಲಕ್ಷ್ಮಣ್ಗೂ ಕೂಡ ಮನೆ ಊಟ ಲಭ್ಯವಾಗುತ್ತೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದು, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇದರ ನಡುವೆ ಮನೆಯ ಊಟ ಬೇಕು ಅನ್ನುವಂತಹ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಉಲ್ಲೇಖ ಮಾಡೋದಾದ್ರೆ, ವಾರಕ್ಕೊಮ್ಮೆ ಮನೆಯೂಟವನ್ನು ಕೊಡೋದಕ್ಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಪವಿತ್ರ ಗೌಡಗೆ ವಾರಕ್ಕೊಂದ್ಸಲ ಮನೆ ಊಟ ಲಭ್ಯವಾಗುತ್ತೆ. ಇದರ ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ಗೂ ಕೂಡ ಮನೆ ಊಟದ ಭಾಗ್ಯ ಲಭ್ಯವಾಗಿದೆ. ಇದರ ಜೊತೆಗೆ ನಾಳೆಗೆ ಟ್ರಯಲ್ ಅನ್ನ ಕೋರ್ಟ್ ಮುಂದೂಡಿದೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡ ಮನೆ ಊಟಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇವರ ಅರ್ಜಿ ವಿಚಾರಣೆಯನ್ನ ನಡೆಸಿ ಮನೆ ಊಟ ನೀಡುವಂತೆ ಕೋರ್ಟ್ ಆದೇಶಿಸಿದೆ. ಇದರ ಬೆನ್ನಲ್ಲೇ ಜೈಲಿನ ಅಧಿಕಾರಿಗಳು ಮನೆ ಊಟ ನೀಡುವ ಕೋರ್ಟ್ ಆದೇಶವನ್ನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಎಲ್ಲ ಕೊಲೆ ಆರೋಪಿಗಳು ವಿಚಾರಣೆಗೆ ಹಾಜರು. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಜೈಲಿನಿಂದ 7 ಕೊಲೆ ಆರೋಪಿಗಳು ಹಾಜರಾಗಿದ್ದಾರೆ. ಬಹಳ ಮುಖ್ಯವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ ಅಥವಾ ಕೋರ್ಟ್ನ ಕಲಾಪಕ್ಕೆ ಹಾಜರಾಗಿದ್ದಾರೆ. ಉಳಿದ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರು. ಇವತ್ತಿನ ಕೋರ್ಟ್ನ ಕಲಾಪ ಹೆಂಗಿತ್ತು ಅಂತ ನೋಡೋದಾದ್ರೆ, ಮೊದಲನೇ ಇನ್ಫಾರ್ಮೇಶನ್ ನೀವು ಗಮನಿಸಿದ್ರಿ. ಈ ಪ್ರಕರಣದ A1 ಪವಿತ್ರ ಗೌಡಗೆ ವಾರಕ್ಕೊಂದ್ಸತಿ ಮನೆ ಊಟ, ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ಗೂ ಕೂಡ ಮನೆ ಊಟದ ಭಾಗ್ಯ. ಎರಡನೇ ಪ್ರಮುಖ ವಿಚಾರವನ್ನು ನೀವು ಗಮನಿಸಿದ್ದೀರಿ. ಈ ಪ್ರಕರಣದ 10 ಆರೋಪಿಗಳು ಖುದ್ದಾಗಿ ಕೋರ್ಟ್ನಲ್ಲಿ ಹಾಜರಾಗಿದ್ರೆ, ಈ ಪ್ರಕರಣದ A1 A2 ದರ್ಶನ್ ಹಾಗೂ ಪವಿತ್ರ ಗೌಡ ಏನಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಮನೆಯೂಟಕ್ಕೆ ಅರ್ಜಿಯನ್ನ ಹಾಕಿದ್ದಂತಹ ಪವಿತ್ರ ಗೌಡಗೆ ವಾರಕ್ಕೊಂದ್ಸತಿ ಮನೆ ಊಟ ಅನ್ನುವಂತಹ ಆದೇಶವನ್ನ ಕೋರ್ಟ್ ಕೊಟ್ಟಿದೆ. ಇವತ್ತಿನ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಅಪ್ಡೇಟ್ಸ್ ಏನಿದೆ? ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದು, ಪ್ರಮುಖವಾಗಿ ಆರೋಪಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮನೆ ಊಟಕ್ಕೆ ಈಗಾಗಲೇ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಇದಕ್ಕೆ ಕಾರಾಗೃಹ ಇಲಾಖೆಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ಮಾತ್ರ ಒಂದು ಊಟ ಕೊಟ್ರೆ ಇತರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಹಾಗೇನೆ A2 ಆರೋಪಿಯಾಗಿರುವಂತಹ ದರ್ಶನ್, ಬೇರೆ ಕೈದಿಗಳು ಕೂಡ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಸೊ ಯಾವುದೇ ಕಾರಣಕ್ಕೂ ಜೈಲೂಟನೇ ಅವ್ರು ಮಾಡ್ಬೇಕು, ಮನೆ ಊಟ ಕೊಡ್ಲೇಬಾರ್ದಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೆ ಪವಿತ್ರ ಗೌಡ ಅವರಿಗೆ ಇಚ್ಚಿಂಗ್ ಸಮಸ್ಯೆ ಆಗಿರ್ಬೋದು, ಅಂದ್ರೆ ಮನೆ ಊಟ ಮಾಡದೆ ಹೋದ್ರೆ, ಜೈಲಿನ ಊಟ ಮಾಡಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ ಅವರ ವಕೀಲರ ಒಂದು ಮನವಿ ಆಗಿತ್ತು. ಸೊ ಹೀಗಾಗಿ ಆರೋಗ್ಯದ ಹಿತದೃಷ್ಟಿಯಿಂದ ಕೋರ್ಟ್ ಒಂದು ಆದೇಶ ಕೊಟ್ಟಿರುವಂತದ್ದು. ವಾರಕ್ಕೊಮ್ಮೆ ಮಾತ್ರ ಪವಿತ್ರ ಗೌಡಗೆ ಮನೆ ಊಟ ಲಭ್ಯವಾಗುತ್ತೆ. ಇದರ ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ಗೆ ಕೂಡ ಮನೆ ಊಟ, ಅಂದ್ರೆ ಒಟ್ಟು 3 ಮನೆ ಊಟ ಸವಿಯ ಭಾಗ್ಯ ಕೂಡ ಸಿಕ್ಕಿದೆ. ವಾರಕ್ಕೊಮ್ಮೆ 3 ಮನೆ ಊಟ ನೀಡುವಂತೆ ಸದ್ಯ ಕೋರ್ಟ್ ಆದೇಶ ಕೊಟ್ಟಿದೆ. ಅದರಲ್ಲಿ ಕೂಡ ಕೆಲವೊಂದು ಕಟ್ಟುನಿಟ್ಟಾದಂತಹ ಆದೇಶ ಕೊಟ್ಟಿರುವಂತದ್ದು. ಒಂದು ವೇಳೆ ಕೋರ್ಟ್ ಆದೇಶ ಪಾಲಿಸದೇ ಇದ್ರೆ, ಅಂದ್ರೆ ಒಂದು ವೇಳೆ ಹೆಚ್ಚುವರಿಯಾಗಿ ಲಕ್ಸುರಿ ಊಟ ಆಗಿರ್ಬೋದು, ಈ ತರ ಎಲ್ಲ ಊಟ ಕಳುಹಿಸಿದ್ರೆ ಅಲ್ಲಿರುವಂತಹ ಇತರೆ ಕೈದಿಗಳಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಸೊ ಕೋರ್ಟ್ ಏನೆಲ್ಲ ಸೂಚನೆ ಕೊಟ್ಟಿದೆ ಅದರ ಕಾಪಿ ಇನ್ನೂ ಲಭ್ಯ ಆಗ್ಬೇಕು. ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೆ ಅಷ್ಟೇ ಕ್ವಾಂಟಿಟಿ, ಅಷ್ಟೇ ಊಟವನ್ನು ಕೊಡ್ಬೇಕಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಹಾಗೇನೆ ಟ್ರಯಲ್ ಈಗಾಗಲೇ ಶುರು ಆಗಿರುವ ಕಾರಣಕ್ಕಾಗಿ ಸೊ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ, ಜೈಲಿನಿಂದ ಒಟ್ಟು 7 ಆರೋಪಿಗಳು, ಇತರೆ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದು, ಹಾಜರಾತಿ ವೇಳೆ ಪುನಃ ಊಟಕ್ಕೆ ಮನವಿಯನ್ನ ಕೂಡ ನಾಗರಾಜ್ ಮಾಡಿರುವ ಕಾರಣಕ್ಕಾಗಿ ನಾಗರಾಜ್ಗೆ ಸದ್ಯ, ಅಂದ್ರೆ ಇತರೆ ಆರೋಪಿಗಳ ಪೈಕಿ ನಾಗರಾಜ್ ಹಾಗೆ ಲಕ್ಷ್ಮಣ್ಗೆ ಕೂಡ ಮನೆ ಊಟ ಒಂದು ಸವಿಯ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು.
ಇಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಪರ ವಕೀಲರು ಕೂಡ ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಅರ್ಜಿಯನ್ನ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ A1 ಆರೋಪಿ ಪವಿತ್ರ ಗೌಡಗೆ ಊಟದ ಭಾಗ್ಯ ಸಿಗುವಾಗ A2 ಆರೋಪಿ ನಟ ದರ್ಶನ್ಗೆ ಯಾಕೆ ಸಿಗಬಾರ್ದು ಅನ್ನೋದು ವಕೀಲರ ಪ್ರಶ್ನೆ ಆಗಿದೆ. ಸೊ ಅವರು ಕೂಡ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಆದ್ರೆ ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಜೈಲಿನಲ್ಲಿ ಸುಮಾರು 4700 ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಆಹಾರವನ್ನ ಸೇವಿಸ್ತಾ ಇರುವಂತದ್ದು. ಉತ್ತಮ ಗುಣಮಟ್ಟ ಇರುವಂತಹ ಆಹಾರ ಆಗಿದೆ. ಇದುವರೆ ಯಾರಿಗೆ ಕೂಡ ಅಂದ್ರೆ ಅಲರ್ಜಿ ಆಗಿರ್ಬೋದು ಅಥವಾ ಆಸಿಡಿಟಿ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಗ್ಯಾಸ್ಟ್ರಿಕ್ ಯಾವುದೇ ಸಮಸ್ಯೆ ಆಗಿಲ್ಲ. ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಮಾತ್ರ ಯಾಕೆ ಸಮಸ್ಯೆ ಆಗ್ತಾ ಇರೋದು ಅನ್ನೋದು ಕೂಡ ಕಾರಾಗೃಹ ಇಲಾಖೆಯ ಪರವಾಗಿ ವಕೀಲರ ಪ್ರಶ್ನೆ ಆಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಆರೋಗ್ಯದ ದೃಷ್ಟಿಯಿಂದ ಮೂವರಿಗೆ ಮನೆ ಊಟ ಸವಿಯ ಭಾಗ್ಯ ಕೂಡ ಸಿಕ್ಕಿದೆ ದಿವ್ಯಾ. ಹಾಗೇನೆ ಟ್ರಯಲ್ ನಾಳೆಯಿಂದ ಶುರು ಆಗುತ್ತೆ ದಿವ್ಯಾ. ಪ್ರದೋಷ್ ವಿಚಾರಕ್ಕೆ ಬರೋದಾದ್ರೆ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕಿದ್ರಲ್ಲ, ಅದ್ರ ಬಗ್ಗೆ ಏನಾದರೂ ಇನ್ಪುಟ್ಸ್ ಇದೆಯಾ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅರ್ಜಿಯನ್ನ ಹಾಕಿದ್ರು. ಮಧ್ಯಾಹ್ನದ ನಂತರ ವಿಚಾರಣೆಯನ್ನ ಕೈಗೊಳ್ಳುವುದಾಗಿ ಕೂಡ ನ್ಯಾಯಾಧೀಶರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಗರಾಜ್ ಕೂಡ ಮಧ್ಯಂತರ ಅರ್ಜಿ ಹಾಕಿದ್ರು. ಅಂದ್ರೆ ತಂದೆಯ ತಿಥಿ ಕಾರ್ಯಕ್ಕೆ ಮಧ್ಯಂತರ ಜಾಮೀನು ಕೂಡ ಅವರಿಗೆ ಸಿಕ್ಕಿರುವಂತಂದ್ರೆ 17ರಿಂದ 22 ತನಕ ಮಧ್ಯಂತರ ಜಾಮೀನ್ಗೆ ಅರ್ಜಿಯನ್ನ ಹಾಕಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪ್ರದೋಷ್ ವಿಚಾರಕ್ಕೆ ಒಬ್ರದು ಮಧ್ಯಾಹ್ನಕ್ಕೆ ಹೋಗಿದೆ, ಮತ್ತೊಂದು ನಾಳೆಗೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳು ಇರೋ ಕಾರಣಕ್ಕಾಗಿ ಸದ್ಯ ನ್ಯಾಯಾಲಯ ಕೂಡ ಈ ವಿಚಾರಗಳನ್ನ ಅಂದ್ರೆ ರೇಣುಕಾ ಸ್ವಾಮಿ ಆರೋಪಿಗಳು ಏನಿದ್ದಾರೆ ಕೆಲವೊಂದು ಪ್ರಕರಣಗಳನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. ಕೆಲವು ಪ್ರಕರಣಗಳನ್ನ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಮಧ್ಯಾಹ್ನದ ನಂತರ ಕೂಡ ಕೋರ್ಟ್ ಕಲಾಪ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನಾಳೆ ಕೂಡ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಕೂಡ ಹಾಜರಾಗುವ ಸಾಧ್ಯತೆ ಇದೆ. ಸೊ ನಾಳೆ ಫುಲ್ ಡೇ ರೇಣುಕಾ ಸ್ವಾಮಿ ಪ್ರಕರಣವನ್ನೇ ಕೈಗೆತ್ತಿಕೊಂಡು ವಿಚಾರಣೆಯನ್ನ ಕೂಡ ನ್ಯಾಯಾಧೀಶರು ನಡೆಸ್ತಾರೆ ದಿವ್ಯಾ. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.